ಬಾಲ್ಯ ಅಂತಂದ್ರೆ ಹಸಿವಿತ್ತು, ಅವಮಾನ ಇತ್ತು. ಇಡೀ ಊರಿನಲ್ಲಿ ಒಂದೇ ಒಂದು ನಮ್ಮ ಸಮುದಾಯದ ಒಂದು ಕುಟುಂಬ ಇತ್ತು. ಬಾವಿಗೆ ಹೋಗಿ ನೀರನ್ನ ನಾವು ಮುಟ್ಟುವ ಹಾಗೆ ಇರಲಿಲ್ಲ, ಕೆರೆಗೆ ಹೋಗಿ ಸ್ನಾನ ಮಾಡುವ ಹಾಗೆ ಇರಲಿಲ್ಲ. ಗಡಿಗೆಗೆ ನೀರು ಹಾಕ್ಲಿಲ್ವ ಅನ್ನೋ ಕಾರಣಕ್ಕೆ ಬಾವಿಯಲ್ಲಿ ಎಂಜಲುಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನನ್ನ ಸಹಪಾಠಿಗಳ ಜೊತೆಯಲ್ಲಿ ಓದಿದ್ದೇನೆ. ಅವ್ರಿಗೆ ನಾನು ಮಾನಿಟರ್, ಲೀಡರ್, ಎಲ್ಲರಿಗಿಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂದ್ಕೊಂಡು ಇಡೀ ಹುಡುಗರಿಗೆ ಕೆನ್ನೆಗೆ ಬಾರಿಸಿದ್ದೇನೆ. ಮೂಗಿಡ್ದು ಕೆನ್ನೆ ಬಾರಿಸಿ ಶಿಕ್ಷೆ ಕೊಡ್ತಾ ಇದ್ರು. ತಿರ್ಗಿ ಅವತ್ತು ರಾತ್ರಿಗೆ ನಾಳೆ ಬೆಳಿಗ್ಗೆ ಹೋಗಿ ಅವ್ರದ್ದೇ ಮನೆ ಟಾಯ್ಲೆಟ್ ಕ್ಲೀನ್ ಮಾಡುವ. ನನ್ನ ತಂದೆಗೆ ನಾನು ಲಾಯರ್ ಆಗಬೇಕು ಅಂತ ಕನಸಿತ್ತು. ನಾವು ಕಳ್ಕೊಂಡಿರೋ ಜಮೀನೆಲ್ಲ ಒಂದು ಬಿಡಿಸ್ಕೋಬೇಕು, ಈ ಥರದ್ದೆಲ್ಲ ಕನಸಿತ್ತು ಅವ್ರಿಗೆ. ನನ್ನ ಅಪ್ಪ ಯಾವಾಗಲೂ ನಾನು 1994ನೇ ಇಸ್ವಿವರೆಗೂ ನನ್ನ ತಂದೆ ಬೇರೆಯವ್ರ ಮನೆಗಳಲ್ಲೂ ಕೆಲಸ ಮಾಡ್ತಾ ಇದ್ರು. ಓದು ಬರಹ ಬರದೇ ಇರುವಂತ ಇಬ್ಬರು ನನ್ನ ತಂದೆ ತಾಯಿಗಳು. ನನಗೆ ದೇವರುಗಳ ಬಗ್ಗೆ ನಂಬಿಕೆ ಇಲ್ಲ. ನನಗೆ ನನ್ನ ತಂದೆ ತಾಯಿ ಬಗ್ಗೆ ನನಗೆ ತುಂಬಾ ನಂಬಿಕೆ. ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದವು? ಅದೇ ಬಾಲ್ಯದ ದಿನಗಳು ಆರಂಭದಲ್ಲಿ ಸ್ವಲ್ಪ ಪ್ರಸ್ತಾಪ ಮಾಡಿದ್ರಿ, ಅದನ್ನಷ್ಟು ಇದು ಮಾಡೋದಾದ್ರೆ. ಅದೇ ಸರ್, ನನಗೆ ಬಾಲ್ಯ ಅಂತಂದ್ರೆ ಹಸಿವಿತ್ತು, ಅವಮಾನ ಇತ್ತು. ಊರಿನ ಹೊರಗಡೆ ಬದುಕುವ ಜನರ ಜೊತೆಗೆ ಸೇರಕ್ಕೆ ಅವಕಾಶ ಇರಲಿಲ್ಲ. ಇಡೀ ಊರಿನಲ್ಲಿ ಒಂದೇ ಒಂದು ನಮ್ಮ ಸಮುದಾಯದ ಒಂದು ಕುಟುಂಬ ಇತ್ತು. ಹಂಗಾಗಿ ಒಂದು ಬಾವಿಗೆ ಹೋಗಿ ನೀರನ್ನು ನಾವು ಮುಟ್ಟುವ ಹಾಗೆ ಇರಲಿಲ್ಲ, ಕೆರೆಗೆ ಹೋಗಿ ಸ್ನಾನ ಮಾಡುವ ಹಾಗೆ ಇರಲಿಲ್ಲ. ದಿನಪೂರ್ತಿ ಒಂದು ಊರ ಮಧ್ಯದಲ್ಲಿರುವ ಬಾವಿಗೆ ಹೋದರೆ ಒಂದು ಮಧ್ಯಾಹ್ನದವರೆಗೂ ನನ್ನ ಒಂದು ಗಡಿಗೆ, ನಮ್ಮ ಮಣ್ಣಿನ ಗಡಿಗೆಯನ್ನು ಇಟ್ಕೊಂಡಿದ್ರು, ಯಾರು ನೀರು ಹಾಕ್ತಾ ಇರಲಿಲ್ಲ. ಅದು ಎಷ್ಟು ಸಿಟ್ಟಿತ್ತು ನನಗೆ ಅಂತಂದರೆ, ಅವರೆಲ್ಲ ಹೋದ ನಂತರ ಕೊನೆಗೆ ಇವ್ರು ನನ್ನ ಗಡಿಗೆಗೆ ನೀರು ಹಾಕ್ಲಿಲ್ವ ಅನ್ನೋ ಕಾರಣಕ್ಕೆ ಬಾವಿಯಲ್ಲಿ ಎಂಜಲುಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಆದರೆ ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದು ಎಷ್ಟು ಮನುಷ್ಯನಾಗಿ ನಾನು ಮಾಡಿದ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ಈಗ ನಾನು ಮಾಗಿದ್ದೇನೆ. ಹಾಗಾಗಿ ಆ ಹಸಿವು, ಅವಮಾನ ಇವುಗಳನ್ನು ದಾಟಿಕೊಳ್ಳುವುದಕ್ಕೆ ನಾನು ಬೇರೆ ದಾರಿ, ಕಳ್ತನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಅಥವಾ ಇನ್ನೊಬ್ಬರಲ್ಲಿ ಮನೆಗೆ ಹೋಗಿ ಏನೂ ಮಾಡಿಲ್ಲ. ನನ್ನ ತಂದೆ ತಾಯಿಗಳ ಜೊತೆ ನಾನು ಶ್ರಮಪಟ್ಟು ದುಡ್ದಿದ್ದೇನೆ, ಕೂಲಿ ಮಾಡಿದ್ದೇನೆ, ಗಾರೆ ಕೆಲಸ ಮಾಡಿದ್ದೇನೆ, ಪ್ರೈವೇಟ್ ಸ್ಕೂಲ್ಗೆ ಸೇರಿಕೊಂಡು ಫೀಸ್ ವಂಚಿಸೋದಕ್ಕೆ. ಹೀಗೆ ಅನೇಕ ನಮ್ಮ ತಂದೆಯ ಜೊತೆಗೆ ಹೋಗಿ ಅನೇಕ ಮಲ ಮೂತ್ರಗಳ ಗುಂಡಿಯಲ್ಲಿ ರಾತ್ರಿ ಹೊತ್ತು ಇಳಿದು ಅದನ್ನು ಶುಚಿ ಮಾಡಿ ಬೆಳಗ್ಗೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಏನೂ ಆಗಲಿಲ್ವೇನೋ ಅನ್ನೋ ಥರ ಬಟ್ಟೆ ಹಾಕ್ಕೊಂಡು ಹೋಗಿದ್ದೇನೆ. ಹೀಗೆ ಈ ಥರದ ಅನುಭವಗಳು ನಂಗೆ ತುಂಬ ಇದೆ. ನನ್ನ ಸಹಪಾಠಿಗಳ ಜೊತೆಯಲ್ಲಿ ಓದಿದ್ದೇನೆ. ಅವರಿಗೆ ನಾನು ಮಾನಿಟರ್, ಲೀಡರ್, ಎಲ್ಲರಿಗಿಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂದ್ಕೊಂಡು ಇಡೀ ಹುಡುಗರಿಗೆ ಕೆನ್ನೆಗೆ ಬಾರಿಸಿದ್ದೇನೆ. ಮೂಗಿಡ್ದು ಕೆನ್ನೆ ಬಾರಿಸಿ ಶಿಕ್ಷೆ ಕೊಡ್ತಾ ಇದ್ರು. ತಿರ್ಗಿ ಅವತ್ತು ರಾತ್ರಿಗೆ ನಾಳೆ ಬೆಳಿಗ್ಗೆ ಹೋಗಿ ಅವ್ರದ್ದೇ ಮನೆ ಟಾಯ್ಲೆಟ್ ಕ್ಲೀನ್ ಮಾಡುವ, ಅದು ಭೂಮಿಗೆ ಇಳಿದು ಹೋಗುವ ಅವಮಾನವನ್ನು ಕೂಡ ನಾನು ಅನುಭವಿಸಿದ್ದೇನೆ. ಆದರೆ ಯಾವತ್ತೂ ನಮ್ಮ ತಂದೆ ತಾಯಿಗಳು ಬಡತನವನ್ನು ಕಷ್ಟಪಟ್ಟು ನೀಗಿಕೊಳ್ಳಬೇಕೇ ಹೊರತು ಅದಕ್ಕೆ ಸವಾಲಾಗಿ ಅಥವಾ ಇನ್ನು ಸೇಡ್ ತೀರಿಸ್ಕೊಳ್ಳೋಕೆ ಇದನ್ನ ಮಾಡಬಾರ್ದು ಅಂತ ಅವ್ರ ಬದುಕಿನ ಮುಖಾಂತರನೇ ನನಗೆ ಹೇಳ್ಕೊಟ್ಟಿದ್ದರಿಂದ ನನಗೆ ಈ ಹಸಿವು, ಅವಮಾನ, ಶೋಷಣೆಗಳೇ ನನ್ನ ಜೀವನದಲ್ಲಿ ಒಂದೊಂದಾಗಿ ಮೇಲಕ್ಕೇರುವುದಕ್ಕೆ ಸೋಪಾನಗಳಾದವು. ಹಾಗಾಗಿ ಅಂಬೇಡ್ಕರ್ ಜ್ಞಾಪಕ ಬರ್ತಾರೆ. ಹಸಿವು, ಅವಮಾನವನ್ನು ವಿದ್ಯೆಯಿಂದ ಗೆದ್ದು ನಾಳೆ ನಮ್ಮನ್ನು ಪುರಸ್ಕರಿಸುವ ಸ್ಥಾನದಲ್ಲಿ ಅಂಬೇಡ್ಕರ್ ನಿಂತ್ಕೊಂಡ್ರಲ್ಲ, ಆ ಥರ ನನಗೆ ಯಾವಾಗಲೂ ಅಂಬೇಡ್ಕರ್ ಜ್ಞಾಪಕ ಆಗ್ತಾರೆ. ಹಸಿವು, ಅವಮಾನಗಳು ನಮ್ಮನ್ನು ಮೇಲಕ್ಕೆತ್ತುವ, ನಮ್ಮನ್ನು ಗಟ್ಟಿಗೊಳಿಸುವ ಸೋಪಾನಗಳು ಅಂತ ಅಂದ್ಕೊಂಡು ಆ ಎಲ್ಲ ದಿನಗಳನ್ನು ನೆನೆಸ್ಕೋತೀನಿ. ನನ್ನ ಥರದ್ದೇ ಬಾಲ್ಯದಲ್ಲಿರುವ ಅನೇಕ ನನ್ನ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ನಾನು ಈಗ ಲಕ್ಷಾಂತರ ರೂಪಾಯಿ ಸಂಬಳ ಕೊಡುವ, UGC ಪಡೆಯುವ, ಸ್ಯಾಲರಿ ಪಡೆಯುವ ಮೇಷ್ಟ್ರಾಗಿ ಅನೇಕ ಆ ಥರದ ಬಡ ಮಕ್ಕಳು, ಜಾತಿ ಲಿಂಗ ಭೇದ ಇಲ್ಲದೆ ಆ ಥರದ ಕಲಿಯುವ ಆಸಕ್ತಿ ಇರುವ ಬಡ ಮಕ್ಕಳಿಗೆ ನಾನು ಫೀಸ್ ಕಟ್ತೀನಿ, ಬಟ್ಟೆ ಕೊಡಿಸ್ತೀನಿ, ಲೈಬ್ರರಿಗೆ ಹೋಗಿ ಪುಸ್ತಕ ಕೊಡಿಸ್ತೀನಿ. ಅದು ನನಗೆ ಹೆಚ್ಚು ತೃಪ್ತಿ ಕೊಡುವ ಕೆಲಸ. ನನ್ನ ಬಾಲ್ಯದ ಕಹಿ ಘಟನೆಗಳು ನನ್ನ ವಿದ್ಯಾರ್ಥಿಗಳಿಗೆ ಬರಬಾರ್ದು ಅಂತ ನಾನು ಯಾವಾಗಲೂ ನನ್ನ ಕೈಲಾದ ಅದನ್ನು ನಾನು ಮಾಡ್ತೀನಿ ಸರ್, ಮಾಡಿದ್ದೇನೆ. ನಿಮ್ಮ ತಂದೆ ಮತ್ತು ತಾಯಿ ಅವರಿಬ್ಬರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಹೆಂಗೆ ಮಾಡುತ್ತೀರಿ? ನಮ್ಮ ತಂದೆ ತೀರೋದ್ರು ಒಂದು 6 ವರ್ಷ ಆಯಿತು. ನನ್ನ ತಾಯಿ ಇದ್ದಾರೆ, ಈಗಲೂ ಸದಾ ಹಾಸಿಗೆಯಲ್ಲಿದ್ದಾರೆ. ನನ್ನ ತಂದೆಗೆ ನಾನು ಲಾಯರ್ ಆಗಬೇಕು ಅಂತ ಕನಸಿತ್ತು. ಅವರಿಗೆ ಅವರ ಊರಿನಲ್ಲಿದ್ದಂಥ ಜಮೀನ್ದಾರರೆಲ್ಲ ಅವರ ಜಮೀನನ್ನು ಹೆಬ್ಬೆಟ್ಟಾಕಿ ತಗೊಂಡ್ಬಿಟ್ಟಿದ್ದಾರೆ ಸಣ್ಣ ಪ್ರಮಾಣದ. ನೀನೇನಾದರೂ ಮಾಡಿ ಲಾಯರ್ ಆಗಬೇಕು ಅಂತ ಯಾವಾಗಲೂ ನನ್ನ ತಂದೆ ಊರಿಂದ ಊರಿಗೆ ಹೆಗಲ ಮೇಲೆ ಕೂರಿಸ್ಕೊಂಡು, ಅಥವಾ ರಾತ್ರಿ ಹೊತ್ತು ಊರಹಬ್ಬಗಳಲ್ಲಿ ಬಾಡಿನ ಸಾರು ಕೇಳೋದಕ್ಕೆ ನನ್ನ ತಂದೆ ಕರ್ಕೊಂಡು ಹೋಗೋರು ರಾತ್ರಿ ಹೊತ್ತು.
ಅವಾಗೆಲ್ಲ ಮಗ ನೀನು ಲಾಯರ್ ಆಗಬೇಕು, ನಾವು ಕಳ್ಕೊಂಡಿರೋ ಜಮೀನೆಲ್ಲವನ್ನು ಬಿಡಿಸ್ಕೋಬೇಕು, ಈ ಥರದ್ದೆಲ್ಲ ಕನಸಿತ್ತು ಅವ್ರಿಗೆ. ಆದರೆ ನನಗೆ ಯಾವತ್ತೂ ನನ್ನ ಅಪ್ಪನ ಮಾತು ಕಿವಿಗೆ ಹೋಗಲೇ ಇಲ್ವೋ, ನನ್ನ ಮನಸ್ಥಿತಿ ಲಾಯರ್ ಆಗೋದಕ್ಕೆ ಒಲಿಲಿಲ್ವೋ. ನನ್ನ ಅಣ್ಣ ಕರ್ಕೊಂಡೋಗಿ ಸೈನ್ಸ್ ಕಾಲೇಜಿಗೆ ಸೇರಿಸ್ಬಿಟ್ಟಿದ್ರು. ನಾನು ಪಕ್ಕದ ಮನೆಯವ್ರ ಹತ್ರ ಹಣ ತಗೊಂಡು ನಾನು ಹೋಗಿ ಆರ್ಟ್ಸ್ ಸೇರಿಸ್ಕೊಂಬಿಟ್ಟು APS ಕಾಲೇಜಲ್ಲಿ. ನಾನು ಒಳಗಡೆ ಆ ಥರದೊಂದು ಕಲೆಗಳ ಕಡೆಗೆ, ಸಂಗೀತ ಸಾಹಿತ್ಯದ ಕಡೆಗೆ ತುಡಿಯುವ ಮನಸ್ಸು ನನಗೆ ಒಳಗಡೆ ಇದ್ದಿದ್ದರಿಂದ ನಾನು ಕಲೆಯ ಕಡೆಗೆ ಬಂದೆ. ಆಮೇಲೆ ನನ್ನ ಅಪ್ಪ ಯಾವಾಗಲೂ ನಾನು 1994ನೇ ಇಸ್ವಿವರೆಗೂ ನನ್ನ ತಂದೆ ಬೇರೆಯವ್ರ ಮನೆಗಳಲ್ಲೂ ಕೆಲಸ ಮಾಡ್ತಾಯಿದ್ರು, ತರಕಾರಿನೂ ಮಾರ್ತಾಯಿದ್ರು. ನಾನು MA ಓದುವಾಗಲೂ ನನ್ನ ತಂದೆಯ ಜೊತೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಅಪ್ಪನಿಗೆ ತರಕಾರಿ ಬಂಡಿಯಲ್ಲಿ ಜೋಡಿಸಿಟ್ಬಿಟ್ಟು MA ಮುಗಿಸಿ ಮತ್ತೆ ವಾಪಸ್ ಬಂದು ಅಪ್ಪನ ತರಕಾರಿ ಗಾಡಿ ಸಮೇತವಾಗಿ ಮನೆಗೆ, ಈ ಥರದ್ದು ಬದುಕಿದ್ರು ಅವರಪ್ಪ. ನಾನು ಟ್ಯೂಷನ್ ಮಾಡ್ತಾಯಿದ್ದೆ, ಗಾರೆ ಕೆಲಸ ಮಾಡ್ತಾಯಿದ್ದೆ. ಆದರೆ ನಾನು ಕೆಲಸಕ್ಕೆ ಸೇರಿದ ತಕ್ಷಣ ನನ್ನ ತಂದೆ ಅನೇಕ ಭುಜಂಗಯ್ಯನ ದಶಾವತಾರದ ಹಾಗೆ ಬೇರೆಯವರ ಮಲಗದ ಗುಂಡಿಗಳಲ್ಲಿ ರಾತ್ರಿ ಹೊತ್ತು ಇಳಿಯೋದು, ನನ್ನನ್ನು ಮಾಡೋದು, ಗಾರೆ ಕೆಲಸ ಮಾಡೋದು, ತೋಟದ ಕೆಲಸ, ಅನೇಕ 100 ಕೆಲಸ ಮಾಡಿದ್ದೀವಿ ಸರ್. ಹಣ್ಣು ಮಾರೋದು, ಹೊಲಗದ್ದೆಗಳಲ್ಲಿ ಹೋಗಿ ಕಬ್ಬಿಣದ ಚೂರುಗಳನ್ನು ಹಾಯ್ಕೊಂಬರೋದು, ಅದನ್ನು ಹಾಕೋದು, ಪೇಪರ್ ಹಾಯ್ಕೊಂಬರೋದು. ಇವತ್ತು ನೀವು ಕಸದ ತೊಟ್ಟಿಗಳಲ್ಲೆಲ್ಲ ಕೆಲಸ, ಆ ಥರದ್ದೆಲ್ಲ ಮಾಡಿದ್ದೀವಿ ನಾನು ನಮ್ಮ ತಂದೆ ಜೊತೆ ಸೇರಿಕೊಂಡು. ಆದರೆ ನನಗೆ ಒಂದೇ ಒಂದು, ನಮ್ಮ ತಂದೆ ನಾನು ಕೆಲಸಕ್ಕೆ ಸೇರಿದ ತಕ್ಷಣ ಯಾವತ್ತೂ ಇನ್ನು ಕಷ್ಟಪಡಬಾರ್ದು ನನ್ನ ತಂದೆ ತಾಯಿ ಅಂಥೇಳಿ ಅವರನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೇನೆ. ಹಾಗಾಗಿ ಮುಗ್ಧವಾದ ನನ್ನನ್ನು ಲಾಯರ್ ಥರ ಕಲ್ಪಿಸ್ಕೊಂಡಿದ್ದಂಥ ನನ್ನ ತಂದೆ, ಓದು ಬರಹ ಬರದೇ ಇರುವಂಥ ಇಬ್ಬರು ನನ್ನ ತಂದೆ ತಾಯಿಗಳು, ನನಗೆ ದೇವರುಗಳ ಬಗ್ಗೆ ನಂಬಿಕೆ ಇಲ್ಲ, ನನಗೆ ನನ್ನ ತಂದೆ ತಾಯಿ ಬಗ್ಗೆ ನನಗೆ ತುಂಬ ನಂಬಿಕೆ. ಅವ್ರು ಪೂಜೆ ಮಾಡ್ತೀನಿ ಅಂತಲ್ಲ, ಆದರೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ ನನಗೆ ಖುಷಿ ಇದೆ. ಹಾಗಾಗಿ ನನಗೆ ಜಗತ್ತಿನ ಮೊದಲ ದೇವರ ಭಾವನೆ ಇದ್ದರೆ ನನ್ನ ತಂದೆ ತಾಯಿ. ಸಾಮಾಜಿಕವಾಗಿ ನಮ್ಮನ್ನು ಸಬಲಗೊಳಿಸಿದ, ಮನುಷ್ಯರನ್ನಾಗಿ ಮಾಡಿದ ಅವರ ಪ್ರೇರಣೆ ಅಂತಂದರೆ ನನಗೆ ಅಂಬೇಡ್ಕರ್ ಜ್ಞಾಪಕ ಆಗ್ತಾರೆ, ಬುದ್ಧ, ಬಸವಣ್ಣ ಇವರೆಲ್ಲ ಜ್ಞಾಪಕ ಆಗ್ತಾರೆ. ನನ್ನ ತಂದೆ ತಾಯಿಗಳು ಆ ಥರದ್ದೆಲ್ಲ ಫಿಲಾಸಫಿಯನ್ನು ತಮ್ಮ ಮುಗ್ಧವಾದ ಬದುಕಿನಲ್ಲಿ ಇಟ್ಕೊಂಡು ಬದುಕಿದ್ರು. ನಾವು ಇವತ್ತು ವಿದ್ಯಾವಂತರಾಗಿದ್ದೇವೆ. ನಾವು ವಿದ್ಯಾವಂತ ವೇಷಭೂಷಣಗಳ ಮಧ್ಯೆನೇ ಆ ಎಲ್ಲ ತಂದೆ ತಾಯಿಗಳ ಮತ್ತು ಬುದ್ಧ ಕಾರುಣ್ಯವನ್ನು, ಯೇಸುವಿನ ಪ್ರೀತಿಯನ್ನು, ಈ ಥರದ ಮಹಾನ್ ವ್ಯಕ್ತಿಗಳ ಪ್ರೀತಿಯನ್ನು ಸ್ವಲ್ಪವಾದರೂ ನಮ್ಮ ನಡೆನುಡಿಯಲ್ಲಿ ನಮ್ಮ ಸಹಜೀವಿಗಳ ಜೊತೆ ಹಂಚ್ಕೊಂಡು ಬದುಕಬೇಕು ಅನ್ನೋ ಒಂದು ಹಂತಕ್ಕೆ ನನ್ನ ವಿದ್ಯಾಭ್ಯಾಸ, ನನ್ನ ಉದ್ಯೋಗ ಇವತ್ತು ಕಳಿಸ್ಕೊಟ್ಟಿದೆ ಸರ್. ನನಗೆ ಓದುವ ಕವಿತೆಯನ್ನು ಅರ್ಥೈಸಿಕೊಳ್ಳುವ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಯುವ ಜನಾಂಗಕ್ಕೆ ಅನ್ನೋ ಒಂದು ಮಾತನ್ನು ಹೇಳಿದೆ. ಹಾಗಾದರೆ ಕನ್ನಡ ಕವಿತೆಗೆ ಭವಿಷ್ಯ ಅನ್ನೋದಿದೆಯಾ ಸರ್? ಲಕ್ಷಾಂತರ ಜನ, ಇವತ್ತಿಗೂ ಲಕ್ಷಾಂತರ ಜನ ಕವಿತೆನೇ ಬರೀತಾರೆ. ಮೊದಲು ಅವ್ರು ಪ್ರಯತ್ನ ಮಾಡೋದು ಕವಿತೆ. ಎಲ್ಲೇ ಯಾವುದೇ ಊರಿಗೆ ಹೋಗ್ಲಿ ಒಂದು 50 ಜನ ಕವಿಗಳು ಸಿಗ್ತಾರೆ ಒಂದು ತಾಲೂಕಿಗೆ ಹೋದರೆ. ಆದರೆ ನಾವು ಈ ಕಾಲದ ಕವಿಗಳು ಅಥವಾ ಮೇಷ್ಟ್ರುಗಳು ಅವರ ಕವಿತೆಗಳನ್ನು ತಗೊಂಡು ಓದಿ ಅವ್ರನ್ನ, ನಾನೆಲ್ಲ ನನ್ನ ಕಾಲದಲ್ಲಿ ಬರಿತಾ ಇರುವ ಹೊಸ ಕವಿಗಳಿಗೆ, ನೋಡಪ್ಪ ನೀನು ಕವಿತೆ ಚೆನ್ನಾಗಿ ಬರೆದಿದ್ಯಾ, ಆದರೆ ಇದೇ ಕವಿತೆಯನ್ನು KS ನಾಯಕ್ ಬರೆದಿದ್ದಾರೆ, ಕುವೆಂಪು ಹೇಗೆ ಬರೆದಿದ್ದಾರೆ, ಸಿದ್ಧಲಿಂಗ ಅವ್ರು ಹೇಗೆ ಬರೆದಿದ್ದಾರೆ, ಸ್ವಲ್ಪ ಓದಿದ್ರೆ ಇನ್ನೂ ಚೆನ್ನಾಗಿ ಬರೀತೀವಿ. ಹೀಗೆ ಪರಂಪರೆಯ ಜೊತೆಗೆ ಈ ಕಾಲದ ಕವಿಗಳನ್ನು ಲಿಂಕ್ ಮಾಡಬೇಕು, ಓದುವ ಹಾಗೆ ಮಾಡಬೇಕು, ಅವರ ಅಭಿರುಚಿಯನ್ನು ತಿದ್ದುವ ಸ್ವಲ್ಪ ಮಟ್ಟಿನ ಕೆಲಸ ಮಾಡಿದ್ರೆ ಖಂಡಿತ ಕನ್ನಡ ಕಾವ್ಯಕ್ಕೆ ಭವಿಷ್ಯ ಇದೆ ಸರ್. ನನಗಂತೂ ಇಲ್ಲ ಅಂತ ಅಂದ್ಕೊಂಡಿಲ್ಲ. ಕನ್ನಡ ಕಾವ್ಯವನ್ನು ಲಕ್ಷಾಂತರ ಜನ ಬರಿತಾ ಇದ್ದಾರೆ. ತುಂಬ ಚೆನ್ನಾಗಿ ಬರೆಯುವ ಒಂದು ಅಭ್ಯಾಸವನ್ನು, ಕಾವ್ಯದ ಅಭಿರುಚಿಯನ್ನು ಮೂಡುವ ಕೆಲಸವನ್ನು ನಾವು ಮಾಡಿದ್ರೆ ಖಂಡಿತ ಕನ್ನಡದಲ್ಲಿ ಇನ್ನು ಮುಂದೆ ಮಹಾಕವಿಗಳು ಬರ್ತಾರೆ ಅಂತ ನನಗಂತೂ ಆಶಾಭಾವನೆ ಇದೆ ಸರ್. ನೀವು ಕವಿ ಆಗಿರ್ತಿದ್ರಿ, ಏನಾಗಿರ್ತಿದ್ರಿ? ನಾನು ಅಂದರೆ ಪ್ರಕಾರದ ದೃಷ್ಟಿಯಿಂದ ಏನೂ ಆಗ್ಬೋದು. ಕವಿ ಅಥವಾ ಮೇಷ್ಟ್ರ ಆಗಲಿಲ್ಲ ಅಂತಂದರೆ ನಾನು ಏನಾಗ್ತಾ ಇದ್ದೆ, ನನಗೆ ತಕ್ಷಣಕ್ಕೆ ಕಷ್ಟ. ನನಗೆ 9 ಕೆಲಸ ಸಿಕ್ಬಿಟ್ಟಿತ್ತು ನನಗೆ ಒಂದೇ ತಿಂಗಳಲ್ಲಿ. ನನಗೆ ಇಸ್ರೋದಲ್ಲಿ FDA ಸಿಕ್ಕಿತ್ತು, ಕನ್ನಡ ಆ್ಯಂಡ್ ಕಲ್ಚರಲ್ಲಿ ಸಬ್ ರಿಜಿಸ್ಟ್ರಾರ್ ಕೆಲಸ ಸಿಕ್ಕಿತ್ತು ಅದೇ ತಿಂಗಳಲ್ಲಿ, ಹೈಕೋರ್ಟಲ್ಲಿ ಕ್ಲರ್ಕಲ್ ಕೆಲಸ ಸಿಕ್ಕಿತ್ತು. ನಾನು ಮೊದಲಿಂದನೂ ಸರ್ ನಾನು ಏನೂ ಆಗ್ತಾ ಇರಲಿಲ್ಲ, ಮೇಷ್ಟ್ರೇ ಆಗಬೇಕು ಅಂತ ನನಗೆ ಆಸೆ. ಫಸ್ಟ್ ಟೈಮು ನಾವು 3 ಜನ ಸ್ನೇಹಿತರು SLC ಇಂದ ಓದ್ಕೋತಾ ಇದ್ವಿ IAS ಆಫೀಸರ್ ಆಗಬೇಕು ಅಂತ. ಅವನು ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದ ನನ್ನ ಸ್ನೇಹಿತ, ಸೈಕ್ಯಾಟ್ರಿಸ್ಟ್ ಆಗಿ. ಇನ್ನೊಬ್ಬ ಸ್ನೇಹಿತ ರವಿಪ್ರಸಾದ್ ಅಂತ ಕಮರ್ಷಿಯಲ್ ಟ್ಯಾಕ್ಸಲ್ಲಿದ್ದಾರೆ. ನಾವು 3 ಜನ ಒಂದೇ ಥರ ಓದಿ ಅಧ್ಯಯನ ನೋಟ್ಸ್ ಎಲ್ಲ ಮಾಡಿಕೊಂಡು ಪ್ರಿಲಿಮಿನರೀಸ್ 3 ಜನ ಪಾಸ್ ಆದ್ವಿ. ಆದರೆ ನಾನು ಮೇನ್ಸ್ಗೆ ಹೋಗಲಿಲ್ಲ. ನನಗೆ ಅದೇ ಸಂದರ್ಭದಲ್ಲಿ ಕನ್ನಡ ಮೇಷ್ಟ್ರ್ ಆಗಬೇಕು ಅಂತ ನನಗೆ ಆಸೆ ಸರ್ ಮೊದಲಿಂದ. ಹಾಗಾಗಿ ಇಸ್ರೋಗೂ ಹೋಗಿಲ್ಲ, IAS ಮೇನ್ಸು ತಗೊಂಡಿಲ್ಲ, KAS ಮೇನ್ಸ್ ತಗೊಂಡಿಲ್ಲ. ನಾನು ಹೋಗಿದ್ದೆ ಕನ್ನಡ ಮೇಷ್ಟ್ರು.
ಮೊದಲಿಂದ ಕನ್ನಡ ಮೇಷ್ಟ್ರಾಗಬೇಕು ಅಂತ ಅದೇನೋ ತುಡಿತ. ಹಾಗಾಗಿ ಪ್ರಿನ್ಸಿಪಾಲ್ ಪೋಸ್ಟ್ ಬೇಡ ಅಂತ ಬರ್ಕೊಟ್ಟೆ. ಕೊನೆಯವರೆಗೂ ಕನ್ನಡ ಸಾಹಿತ್ಯ ಪಾಠ ಮಾಡಬೇಕು, ಕನ್ನಡದ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಮೂಡಿಸ್ಬೇಕು. ಹಾಗಾಗಿ ಈ ಸಾಹಿತ್ಯದ ಓದು ಮನುಷ್ಯನನ್ನು ಮೃದುಗೊಳಿಸುತ್ತೆ, ಆರ್ದ್ರಗೊಳಿಸುತ್ತೆ, ಏನೋ ಒಂದಿಷ್ಟು ಮೌಲ್ಯಗಳನ್ನು ಉಂಟು ಮಾಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ ನಾನು ಕೆಲವರೆಲ್ಲ ಹೇಳಿದ್ರು ನೀನು ಡೈರೆಕ್ಟ್ರ್ ಆಗ್ತೀಯಾ, ಜಾಯಿಂಟ್ ಡೈರೆಕ್ಟ್ರ್ ಆಗ್ತೀಯಾ, ಅದೆಲ್ಲ ಇವಾಗಲೇ ಬೇಡ ಅಂತ ಬರ್ಕೊಡ್ಬೇಡ. ಇಲ್ಲ, ನನಗೆ ಕೊನೆಯವರೆಗೂ ಕನ್ನಡ ಸಾಹಿತ್ಯವನ್ನೇ ಪಾಠ ಮಾಡೋ ಮೇಷ್ಟ್ರಾಗಬೇಕು. ಪರಿಪೂರ್ಣ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯವನ್ನು ನಾನು ಹಗಲು ರಾತ್ರಿ ಟೀಚ್ ಮಾಡ್ತೀನಿ, ಪುಸ್ತಕ ಹುಡುಕ್ತೀನಿ, ತಗೊಂಡೋಗಿ ಕೊಡ್ತೀನಿ. ಹಾಗಾಗಿ ಪ್ರೈಮರಿ ಸ್ಕೂಲ್ ಟೀಚರ್ ಆದರೂ ಕನ್ನಡ ಪಾಠ ಮಾಡೋ ಮೇಷ್ಟ್ರಾಗಬೇಕು ಅಂತ ಮೊದಲಿಂದ ಆಸೆ ಇತ್ತು ಸರ್. ಬಹುಶಃ ಅದೇ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ಈ ಎಜುಕೇಷನ್ ಕಾರಣದಿಂದ ಸ್ವಲ್ಪ ನಾನು ಡಿಗ್ರಿ ಕಾಲೇಜಿಗೆ ಮೇಷ್ಟ್ರಾಗ್ಬಿಟ್ಟೆ. ಸರ್, ಇಷ್ಟೊತ್ತು ನಿಮ್ಮ ಕವಿತೆ ಬಗ್ಗೆ, ಬದುಕಿನ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ತುಂಬ ಧನ್ಯವಾದ ಸರ್ ತಮಗೂ.